ಮಾನ್ವಿ ತಾಲೂಕಿನಲ್ಲಿ ಅಕ್ರಮ ಮರಳುಗಾರಿಕೆ ನಡೀತಿರೋ ವಿಷಯವಾಗಿ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಿದೆ. ತುಂಗಭದ್ರಾ ನದಿಯಲ್ಲಿ ಅಕ್ರಮ ಮರಳುಗಾರಿಕೆ ದಂಧೆ ಜೋರಾಗಿ ನಡೀತಾ ಇದೆ. ದಂಡಾಧಿಕಾರಿ ಭೀಮರಾಯ್ ಆದೇಶಕ್ಕೂ ಇಲ್ಲಿ ಬೆಲೆ ಇಲ್ಲ ಎಂಬ ಆರೋಪ ಕೇಳಿ ಬರ್ತಾ ಇದೆ. ಕಾತರಿಕೆ ಸೇರಿದಂತೆ ನದಿ ಪಾತ್ರದ ಹಳ್ಳಿಗಳಲ್ಲಿ ದಂಧೆ ನಡೀತಾ ಇದ್ದು, ಬಿಜೆಪಿ ಮುಖಂಡರ ಭೇಟಿ ವೇಳೆ ಅಕ್ರಮ ಬಯಲಿಗೆ ಬಂದಿದೆ. ನಿಷೇಧಾಜ್ಞೆ ಇದ್ದರೂ ಕೂಡ ಮರಳುಗಾರಿಕೆ ಮುಂದುವರಿತಾ ಇದೆ. ಕಾನೂನಿನಲ್ಲಿ ಇಲ್ಲಿ ಬೆಲೆ ಇಲ್ಲವೆಂದು ಮುಖಂಡರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಮರಳು ಕದೀಮರಿಂದ ಖನಿಜ ಸಂಪತ್ತಿನ ಲೂಟಿ ಆರೋಪ, ತಕ್ಷಣ ಕ್ರಮಕ್ಕೆ ಮುಖಂಡ ಚಂದ್ರಶೇಖರ ನಾಯ್ಕ ಆಗ್ರಹ. ತುಂಗಭದ್ರಾ ನದಿಯಲ್ಲಿ ಅಕ್ರಮ ಮರಳುಗಾರಿಕೆ ದಂಧೆ ಜೋರಾಗಿದೆ. ದಂಡಾಧಿಕಾರಿ ಭೀಮರಾಯ್ ಆದೇಶಕ್ಕೂ ಇಲ್ಲಿ ಬೆಲೆ ಇಲ್ಲ ಎಂಬ ಆರೋಪಗಳು ಕೇಳಿ ಬರ್ತಾ ಇದೆ. ಕಾತರಿಕೆ ಸೇರಿದಂತೆ ನದಿ ಪಾತ್ರದ ಹಳ್ಳಿಗಳಲ್ಲಿ ದಂಧೆ ನಡೆಯುತ್ತಿದ್ದು, ಬಿಜೆಪಿ ಮುಖಂಡರ ಭೇಟಿಯ ವೇಳೆ ಅಕ್ರಮ ಬಯಲಿಗೆ ಬಂದಿದೆ. ನಿಷೇಧಾಜ್ಞೆ ಇದ್ದರೂ ಕೂಡ ಮರಳುಗಾರಿಕೆ ಮುಂದುವರಿತಾ ಇರೋದು, ಕಾನೂನಿಗೆ ಬೆಲೆ ಇಲ್ಲವೆಂದು ಮುಖಂಡರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಮರಳು ಕದೀಮರಿಂದ ಖನಿಜ ಸಂಪತ್ತಿನ ಲೂಟಿ ಆರೋಪ, ತಕ್ಷಣ ಕ್ರಮಕ್ಕೆ ಮುಖಂಡ ಚಂದ್ರಶೇಖರ ನಾಯ್ಕ ಆಗ್ರಹ. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ತುಂಗಭದ್ರಾ ನದಿಯಲ್ಲಿ ಅಕ್ರಮ ಮರಳುಗಾರಿಕೆ ವ್ಯಾಪಕವಾಗಿ ನಡೀತಿದ್ದು, ತಹಶೀಲ್ದಾರ್ ಭೀಮರಾಯ್ ಅವರು ಹೊರಡಿಸಿರುವ ಆದೇಶಗಳು ಗಾಳಿಗೆ ತೂರಲ್ಪಟ್ಟಿದೆ ಎಂದು ಆರೋಪಿಸಲಾಗ್ತಾ ಇದೆ. ಕಾತರಕಿ ಗ್ರಾಮ ಸೇರಿದಂತೆ ನದಿ ಪಾತ್ರದ ಗ್ರಾಮಗಳಲ್ಲಿ ನಿರಂತರವಾಗಿ ಮರಳು ದಂಧೆ ನಡೆಸಲಾಗ್ತಾ ಇದೆ ಎನ್ನಲಾಗಿದ್ದು, ಈ ಹಿನ್ನೆಲೆಯಲ್ಲಿ ಸ್ಥಳೀಯ ಬಿಜೆಪಿ ಮುಖಂಡರು ದಂಡಾಧಿಕಾರಿಗಳನ್ನ ಭೇಟಿ ಮಾಡಿ ಅಕ್ರಮ ಚಟುವಟಿಕೆಗಳನ್ನ ತಕ್ಷಣವೇ ತಡೆಯುವಂತೆ ಒತ್ತಾಯಿಸ್ತಾ ಇದ್ದಾರೆ. ದಂಡಾಧಿಕಾರಿ ಭೀಮರಾಯ್ ಅವರು ತುಂಗಭದ್ರಾ ನದಿ ಮತ್ತು ಅದರ ಉಪನದಿಗಳಲ್ಲಿ ಅಕ್ರಮ ಮರಳುಗಾರಿಕೆ ನಡೆಸದಂತೆ ಆದೇಶ ಹೊರಡಿಸಿದ್ರು. ನಿಯಮ ಉಲ್ಲಂಘಿಸಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ಕೂಡ ನೀಡಿದ್ರು. ಆದಾಗ್ಯೂ ಅವರು ಆದೇಶವನ್ನ ಲೆಕ್ಕಿಸದೆ ಕೆಲವು ದುಷ್ಕರ್ಮಿಗಳು ರಾಜಾರೋಷವಾಗಿ ಮರಳು ದಂಧೆ ನಡೆಸ್ತಾ ಇರೋದು ತಿಳಿದು ಬಂದಿದೆ. ಇದರಿಂದಾಗಿ ಸರ್ಕಾರದ ನಿಯಮಗಳಿಗೆ ಹಿನ್ನಡೆಯಾಗ್ತಾ ಇದೆ. ಮತ್ತೆ ಮಾನ್ವಿ ತಾಲೂಕಿನಾದ್ಯಂತ ನಡೀತಿರುವ ಈ ಅಕ್ರಮ ಮರಳುಗಾರಿಕೆ ಬಗ್ಗೆ ಪ್ರತಿಕ್ರಿಯಿಸಿದ ಬಿಜೆಪಿ ಮುಖಂಡರು, ದಂಡಾಧಿಕಾರಿಗಳ ಆದೇಶಕ್ಕೆ ಇಲ್ಲಿ ಬೆಲೆನೇ ಇಲ್ಲದಂತಾಗಿದೆ. ಕಾತರಕಿ ಗ್ರಾಮದಲ್ಲಿ ನಿರಂತರವಾಗಿ ಅಕ್ರಮವಾಗಿ ಮರಳುಗಾರಿಕೆ ನಡೀತಾ ಇದೆ. ಇದನ್ನ ತಡೆಯುವಲ್ಲಿ ಅಧಿಕಾರಿಗಳು ವಿಫಲರಾಗಿದ್ದಾರೆ ಎಂದು ಆರೋಪಿಸ್ತಾ ಇದ್ದಾರೆ. ಇದಲ್ಲದೆ ಖನಿಜ ಸಂಪತ್ತನ್ನ ಲೂಟಿ ಮಾಡುತ್ತಿರುವವರ ವಿರುದ್ಧ ಕೂಡಲೇ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದು, ಬಿಜೆಪಿ ಮುಖಂಡ ಚಂದ್ರಶೇಖರ್ ನಾಯ್ಕ ಮಾತನಾಡಿ, ದಂಡಾಧಿಕಾರಿಗಳು ಕೂಡಲೇ ಈ ವಿಷಯವನ್ನ ಪರಿಶೀಲಿಸಿ ಕಾನೂನು ಉಲ್ಲಂಘಿಸಿ ಮರಳುಗಾರಿಕೆ ನಡೆಸುತ್ತಿರುವವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು, ಇಲ್ಲದಿದ್ದಲ್ಲಿ ಅವರ ಆದೇಶಕ್ಕೆ ಯಾವುದೇ ಬೆಲೆ ಇರುವುದಿಲ್ಲ ಎಂದು ಎಚ್ಚರಿಸಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಲು ತಹಶೀಲ್ದಾರ್ ಭೀಮರಾಯ್ ಅವರು ಲಭ್ಯರಾಗಿಲ್ಲ. ಪರಿಸ್ಥಿತಿ ಹೀಗೆ ಮುಂದುವರೆದರೆ ಸರ್ಕಾರದ ನಿಯಮಗಳು ಗಾಳಿಗೆ ತೂರಿದಂತಾಗುತ್ತೆ. ಯುವ ಮುಖಂಡರು ಈ ಒಂದು ಕಾತ್ರಿಕಿ ನದಿ ಪ್ರಾಂತ್ಯದಲ್ಲಿ ನಾವು ಬಂದಿದ್ವಿ. ಈಗಾಗಲೇ ನಿಮಗೆ ಗೊತ್ತಿರಂಗೆ ಮೊನ್ನೆ ತಹಸೀಲ್ದಾರ್ ಅವರು ಏನು ಹೇಳಿದ್ರು, 144 ಸೆಕ್ಷನ್ ಜಾರಿ ಮಾಡಿದ್ದೀನಿ, ನದಿ ಪಾತ್ರದಲ್ಲಿ ಯಾರು ತಿರುಗಾಡಂಗಿಲ್ಲ, ಯಾವುದೇ JCBಗಳು ತಿರುಗಾಡಂಗಿಲ್ಲ, ಕೆಲಸ ಮಾಡೋಂಗಿಲ್ಲ ಅಂತ ತಹಸೀಲ್ದಾರ್ ಹೇಳಿದ್ರು. ಆದರೆ ಇಲ್ಲಿ ಬಂದು ನಾವು ನೋಡಿದಾಗ ಇಲ್ಲಿ ಭಾಳಷ್ಟು ಜನಗಳು ಉಸುಗನ್ನು ಸ್ಟಾಕ್ ಮಾಡಿ ಟ್ರ್ಯಾಕ್ಟರ್ ಮುಖಾಂತರ ಹೊಡೆಯೋ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೇನು ಹೇಳ್ಬೇಕು ಯುವ ಮುಖಂಡರು ಈ ಒಂದು ಕಾತ್ರಿಕಿ ನದಿ ಪ್ರಾಂತ್ಯದಲ್ಲಿ ನಾವು ಬಂದಿದ್ವಿ. ಈಗಾಗಲೇ ನಿಮಗೆ ಗೊತ್ತಿರಂಗೆ
ಮೊನ್ನೆ ತಹಸೀಲ್ದಾರ್ ಅವ್ರು ಹೇಳಿದ್ರು 144 ಸೆಕ್ಷನ್ ಜಾರಿ ಮಾಡಿದ್ದೀನಿ, ನದಿ ಪಾತ್ರದಲ್ಲಿ ಯಾರು ತಿರುಗಾಡಂಗಿಲ್ಲ, ಯಾವುದೇ JCBಗಳು ತಿರುಗಾಡಂಗಿಲ್ಲ, ಕೆಲಸ ಮಾಡಂಗಿಲ್ಲ ಅಂತ ತಹಸೀಲ್ದಾರ್ ಹೇಳಿದ್ರು. ಆದರೆ ಇಲ್ಲಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಸ್ಥಳೀಯ ವರದಿಗಾರರಾದಂತಹ ಪರಶುರಾಮ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪರಶುರಾಮ್, ಹೇಳಿ, ಏನಿರ್ಬೋದು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ಪ್ರತ್ಯಕ್ಷ ಏನಂತಂದ್ರೆ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕು ಅನ್ನೋದು ಒಂದ್ ರೀತಿಯಲ್ಲಿ ಏನಾಗಿದೆ ಅಂದ್ರೆ ಅಕ್ರಮ ದಂಧೆಗಳ ತವರೂರಾಗ್ಬಿಟ್ಟಿದೆ. ಈ ಅಕ್ರಮ ದಂಧೆಗಳ ತವರೂರನ್ನು ತಡೆಗಟ್ಟುವುದಾಗಿ ತಹಸೀಲ್ದಾರ್ ಭೀಮರಾಯ್ ಅವರು 144 ಸೆಕ್ಷನ್ ಜಾರಿ ಮಾಡಿದ್ರು. ಈ ನದಿ ಮತ್ತು ಹಳ್ಳದ ಪಾತ್ರದಲ್ಲಿ ಯಾವುದೇ ರೀತಿಯಲ್ಲಿ ಅಕ್ರಮ ಗಣಿಗಾರಿಕೆ ಅಂದ್ರೆ ಮರಳುಗಾರಿಕೆ ಕೂಡ ನಡೆಸಬಾರದು, ನಿಷೇಧಾಜ್ಞೆ ಜಾರಿ ಮಾಡಲ್ಲ ಅಂತೇಳಿ ಮಾನ್ವಿ ದಂಡಾಧಿಕಾರಿ ಆಗಿದ್ದ ಭೀಮರಾಯ್ ಅವರು ಒಂದು ರೀತಿಯಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಿ ಸೂಚನೆ ನೀಡಿದ್ರು ಈ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ. ಆದ್ರೂ ಕೂಡ ಒಂದ್ ರೀತಿಯಲ್ಲಿ ಈ ಮರಳು ಕಜಿಮುರು ಏನಂತಂದ್ರೆ ಮಾನ್ವಿ ದಂಡಾಧಿಕಾರಿ ಭೀಮರಾಯ್ ಅವರ ಆಡಳಿತವನ್ನು ಉಲ್ಲಂಘಿಸಿ ಒಂದ್ ರೀತಿಯಲ್ಲಿ ಮರಳು ಕಜಿಮುರು ರಾಜಾರೋಷವಾಗಿ ಮರಳನ್ನು ಕದಿತಾ ಇದ್ದಾರೆ. ಈ ಮಾನ್ವಿ ತಾಲೂಕಿನ ಕಾತರಕಿ ಗ್ರಾಮ ಸೇರಿದಂತೆ ಇನ್ನಿತರ ಗ್ರಾಮಗಳಲ್ಲಿ ಕೂಡ ಯಥೇಚ್ಛವಾಗಿ ಹಗಲು ಮತ್ತು ರಾತ್ರಿ ದಂಧೆ ನಡೀತಾ ಇದೆ. ಪ್ರತ್ಯುಷ, ಈಗ ಅವ್ರು ಅಷ್ಟು ಹೇಳನು ಆದೇಶ ಹೊರಡಿಸಿದ್ರು ಕೂಡ ಅಷ್ಟು ಅವ್ರು ಹೇಳಿರೋದು ಅಷ್ಟು ಸೀರಿಯಸ್ ಆಗಿಲ್ವಾ ಅಂತ, ಅದನ್ನ ಯಾರು ಸೀರಿಯಸ್ ಆಗಿ ತಗೊಳ್ದೆ ಅಲ್ಲ, ಅಷ್ಟು ದಂಧೆ ಅಷ್ಟು ಯಥೇಚ್ಛವಾಗಿ ಅಷ್ಟು ಈಸಿಯಾಗಿ ನಡೀತಾ ಇದೆ ಅಂತಂದ್ರೆ ಸೀರಿಯಸ್ನೆಸ್ ಇಲ್ವಾ ಅಲ್ಲಿ, ಅವ್ರ ಮಾತಿಗೆ ಬೆಲೆ ಇಲ್ವಾ ಅಂತ? ಪ್ರದೇಶ ಏನಂತಂದ್ರೆ ಮಾನ್ವಿ ದಂಡಾಧಿಕಾರಿ ಅವರು ಭೀಮರಾಯ್ ಅವರು ಆದೇಶ ಮಾಡಿದ್ದಾರೆ ಕಾನೂನು ಪ್ರಕಾರವಾಗಿ. ಇಲ್ಲಿ ಮಾನ್ವಿಯಲ್ಲಿ ಏನಾಗಿದೆ ನೋಡ್ರಿ, ಕಾನೂನು ಅನ್ನೋದು ಪುಸ್ತಕದಲ್ಲಿದೆ. ಆ ಕಾನೂನನ್ನು ಪುಸ್ತಕದಲ್ಲಿ ಇರುವುದರಿಂದ ಒಂದ್ ರೀತಿಯಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಈ ರೀತಿ ಅಕ್ರಮ ದಂಧೆಗಳು ಜಾಸ್ತಿ ಆಗಿದೆ ಮಾನ್ವಿಯಲ್ಲಿ. ಮುಂದೆ ಹೀಗಾಗಿ ಒಂದ್ ರೀತಿ ಮುಂದೆ ಏನ್ ಕ್ರಮ ಅವರು ಕೈಗೊಳ್ಬಹುದು ಅಂತ? ಈಗ ಪ್ರದೇಶ ಮುಂದೆ ಕ್ರಮ ಕೈಗೊಳ್ಳು ಒಂದು ತಾಲೂಕು ದಂಡಾಧಿಕಾರಿ ಭೀಮರಾಯ್ ಅವರು ಆದೇಶ ಮಾಡಿದ್ದಾರೆ, ನಿಷೇಧಾಜ್ಞೆ ಜಾರಿ ಮಾಡಿದ್ವಿ ಅಂತ ಹೇಳಿ. ಆ ನಿಷೇಧಾಜ್ಞೆ ಜಾರಿಗೆ ಅವ್ರಿಗೆ ಒಂದು ರೀತಿಯಲ್ಲಿ ಮಾಡಿದ್ದ ಆ ನಿಷೇಧಾಜ್ಞೆ ಜಾರಿ ಮಾಡಿದ್ದಕ್ಕಾಗಿ ಅವ್ರಿಗೆ ಬೆಲೆ ಇಲ್ಲದಂತ ಆಗ್ಬಿಟ್ಟಿದೆ. ಈಗ ಅವ್ರಿಗೆ ಬೆಲೆ ಇದ್ರೆ ಒಂದ್ ರೀತಿಯಲ್ಲಿ ಕಾನೂನಾತ್ಮಕವಾಗಿ ಕಟ್ಟುನಿಟ್ಟಿನಲ್ಲಿ ಕ್ರಮ ಕೈಗೊಳ್ತಾರೆ ದಂಡಾಧಿಕಾರಿ ಭೀಮರಾಯ್ ಅವರು. ಒಂದು ವೇಳೆ ಮೌನ ತಾಳಿದ್ರೆ ಅಂದ್ರೆ ಅಧಿಕಾರಿಗಳೇ ಒಂದ್ ರೀತಿಯಲ್ಲಿ ಕಾನೂನಾತ್ಮಕವಾಗಿ ಒಂದು ರೀತಿಯಲ್ಲಿ ಆದೇಶ ಮಾಡ್ತಾರೆ, ಇಲ್ಲಿ ಮೌನವಾಗ್ತದೆ, ಆ ಕಾನೂನಿಗೆ ಪಾಲನೆ ಇಲ್ಲ ಅಂದ್ರೆ ಹೇಗೆ ಅಂತೇಳಿ ಜನರೇ ಒಂದ್ ರೀತಿಯಲ್ಲಿ ಪ್ರಶ್ನೆ ಆಗಿ ನೋಡ್ತಾ ಇದ್ದಾರೆ. ಈ ಕಾನೂನು ಎಂಬುದು ಪುಸ್ತಕದಲ್ಲಿದೆ, ಆದ್ರೆ ಸರ್ಕಾರ ಮಟ್ಟದ ಅಧಿಕಾರಿಗಳು ಅದನ್ನ ಪಾಲನೆ ಮಾಡ್ತಾ ಇಲ್ಲ, ಅದನ್ನ ಕಟ್ಟುನಿಟ್ಟಾಗಿ ಕ್ರಮ ಕೈಗೊಳ್ತಾ ಇಲ್ಲ. ಒಂದು ರೀತಿಯಲ್ಲಿ ಅಧಿಕಾರಿಗಳ ವಿರುದ್ಧ ಜನರೇ ಒಂದ್ ರೀತಿ ನಿಷ್ಕಾಳಜಿಯಲ್ಲಿ ನೋಡ್ಬೇಕಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಮರಳು ದಂಧೆಗೆ ಸಂಬಂಧಿಸಿದಂತೆ ಅಧಿಕಾರಿಗಳೇನಾದ್ರೂ ಲಂಚಕ್ಕೆ ಸಂಬಂಧಪಟ್ಟಂಗೆ ಶಾಮೀಲಾಗಿದ್ದಾರೆ ಅನ್ಸುತ್ತಾ? ಈಗ ಪ್ರತ್ಯಕ್ಷ ಏನಂತಂದ್ರೆ ಅಧಿಕಾರಿಗಳು ಒಂದ್ ರೀತಿಯಲ್ಲಿ ಸಮಗ್ರವಾಗಿ ಕಟ್ಟುನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳುವ ಕೆಲಸ ಮಾಡಿದಾಗ ಅಕ್ರಮ ದಂಧೆಗಳು ತಡೆಯಕ್ಕೆ ಸಾಧ್ಯ. ಈ ಅಧಿಕಾರಿಗಳು ಒಂದ್ ರೀತಿಯಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಿದ್ರು ಕೂಡ ಮರಳು ಸಮಿತಿ ಅಧಿಕಾರಿಗಳು ಯಾಕೆ ಪಾಲನೆ ಮಾಡ್ತಾ ಇಲ್ಲ? ಮರಳು ಸಮಿತಿ ಅಧಿಕಾರಿಗಳು ಎಲ್ಲಿದ್ದಾರೆ? ಮರಳು ಸಮಿತಿ ಅಧಿಕಾರಿಗಳು ಮಲಗಿದಾರ ಅಥವಾ ಮನೆಯಲ್ಲಿ ಸರ್ಕಾರ ಸಂಬಳ ತಿಂದು ಅಥವಾ ಮನೆಯಲ್ಲಿ ಮತ್ತೆ ಜಾಲಿ ಹೊಡಿತಾ ಇದಾರೆ ಅಂತ ಒಂದ್ ರೀತಿಯಲ್ಲಿ ಸಾರ್ವಜನಿಕರ ಪ್ರಶ್ನೆ ಮಾಡುವಂತ ದುಸ್ಥಿತಿ ಬಂದಿದೆ. ಈ ಬಿಜೆಪಿ ಮುಖಂಡರು, ಮಾನವಿ ಮಂಡಲದ ಬಿಜೆಪಿ ಮುಖಂಡರು ಇವಾಗ ಒಂದ್ ರೀತಿಯಲ್ಲಿ ನದಿಗೆ ಭೇಟಿ ಕೊಟ್ಟಿದ್ದಾರೆ. ಅಂದ್ರೆ 144 ಸೆಕ್ಷನ್ ಜಾರಿ ಇದೆನೋ ಇಲ್ವೋ ಅಂತ ಹೇಳಿ ಆ ವಾಸ್ತವತೆ ನೋಡಿದಾಗ ಅಲ್ಲಿ ಸಮಗ್ರವಾಗಿ ಒಂದ್ ರೀತಿಯ ದಂಧೆ ಯಥೇಚ್ಛವಾಗಿ ಕುಳ್ಳಂ ನಡೀತಾ ಇದೆ ಅಂತ ಹೇಳ್ಬೋದು. ಪ್ರತಿಷ, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು ಪರಶುರಾಮ್. ಹಂಗೆ ಮೊನ್ನೆ ತಹಸೀಲ್ದಾರ್ ಅವ್ರು ಹೇಳಿದ್ರು 144 ಸೆಕ್ಷನ್ ಜಾರಿ ಮಾಡಿದ್ದೀನಿ, ನದಿ ಪಾತ್ರದಲ್ಲಿ ಯಾರು ತಿರುಗಾಡಂಗಿಲ್ಲ, ಯಾವುದೇ JCBಗಳು ತಿರುಗಾಡಂಗಿಲ್ಲ, ಕೆಲಸ ಮಾಡಂಗಿಲ್ಲ ಅಂತ ತಹಸೀಲ್ದಾರ್ ಹೇಳಿದ್ರು. ಆದರೆ ಇಲ್ಲಿ ಬಂದು ನಾವು ನೋಡಿದಾಗ ಇಲ್ಲಿ ಭಾಳಷ್ಟು ಜನಗಳು ಇನ್ನೇನು ಹೇಳ್ಬೇಕು ದೂರ ಹಿಡಿದವರು ಯುವ ಮುಖಂಡರು ಈ ಒಂದು ಕಾತ್ರಿಕಿ ನದಿ ಪ್ರಾಂತ್ಯದಲ್ಲಿ ನಾವು ಬಂದಿದ್ವಿ. ಈಗಾಗಲೇ ನಿಮಗೆ ಗೊತ್ತಿರೋಂಗೆ ಮೊನ್ನೆ ತಹಸೀಲ್ದಾರ್ ಅವ್ರು ಹೇಳಿದ್ರು 144 ಸೆಕ್ಷನ್ ಜಾರಿ ಮಾಡಿದ್ದೀನಿ, ನದಿ ಪಾತ್ರದಲ್ಲಿ ಯಾರು ತಿರುಗಾಡಂಗಿಲ್ಲ, ಯಾವುದೇ JCBಗಳು ತಿರುಗಾಡಂಗಿಲ್ಲ, ಕೆಲಸ ಮಾಡಂಗಿಲ್ಲ ಅಂತ ತಹಸೀಲ್ದಾರ್ ಹೇಳಿದ್ರು. ಆದರೆ ಇಲ್ಲಿ ಬಂದು ನಾವು ಏನಂದ್ರೆ ಮಾನ್ವಿ ತಾಲೂಕಿನ ಕಾತರಗಿ ಗ್ರಾಮ ಸೇರಿದಂತೆ
ತುಂಗಭದ್ರಾ ನದಿ ಪಾತ್ರದಲ್ಲಿ ಮರಳು ಲೂಟಿ ನಡೀತಾ ಇದ್ದು ತಹಶೀಲ್ದಾರ್ ಭೀಮರಾಯ್ ಅವರು ಅಕ್ರಮ ಮರಳುಗಾರಿಕೆ ಮಾಡಿದ್ರೆ ಕ್ರಮ ಕೈಗೊಳ್ತೀವಿ ಅಂತ ಆದೇಶ ಹೊರಡಿಸಿದ್ರು ಕೂಡ ಸ್ಥಳೀಯ ಬಿಜೆಪಿ ಮುಖಂಡರು ದಂಡಾಧಿಕಾರಿಗಳನ್ನ ಭೇಟಿ ಮಾಡಿ ನಮ್ಮ ಆದೇಶಕ್ಕೆ ಬೆಲೆ ಇಲ್ವಾ, ಯಾಕೆ ಸುಮ್ಮನಿದ್ದೀರಾ ಅಂತ ಕ್ಲಾಸ್ ತಗೊಂಡಿದ್ದಾರೆ. ಲೂಟಿಕೋರರ ವಿರುದ್ಧ ಕಠಿಣ ಕ್ರಮ ಜರುಗಿಸಿದ್ರೆ ಮುಂದಿನ ದಿನಗಳಲ್ಲಿ ಪರಿಸ್ಥಿತಿ ಕೈಮೀರುತ್ತೆ ಅಂತ ಚಂದ್ರಶೇಖರ್ ನಾಯ್ಕ ಅವರು ಕೂಡ ಎಚ್ಚರಿಸಿದ್ದಾರೆ. ಸರ್ಕಾರದ ಖನಿಜ ಸಂಪತ್ತು ಹಗಲು ದರೋಡೆಯಾಗಿದ್ರು ಅರಣ್ಯ ಮತ್ತೆ ಕಂದಾಯ ಇಲಾಖೆ ಅಧಿಕಾರಿಗಳು ಕುಂಭಕರ್ಣನ್ ತರ ನಿದ್ದೆ ಮಾಡ್ತಾ ಇದೆ ಅಂತಂದ್ರೂ ಕೂಡ ಅನುಮಾನ ಕಾಡ್ತಿದೆ. ಆದ್ರೆ ಈ ಬಗ್ಗೆ ರಿಯಾಕ್ಷನ್ ಕೊಡೋಕೆ ತಹಶೀಲ್ದಾರ್ ಭೀಮರಾಯ್ ಅವರು ಮಾತ್ರ ಕೈಗೆ ಸಿಗ್ತಿಲ್ಲ. ಅಲ್ಲಿಗೆ ಜನರ ಪ್ರಶ್ನೆಗೆ ಉತ್ತರ ಕೊಡೋರು ಯಾರು ಅನ್ನೋ ಪ್ರಶ್ನೆ ನಮಗೂ ಕೂಡ ಕಾಡ್ತಾ ಇದೆ. ಯುವ ಮುಖಂಡರು ಈ ಒಂದು ಮುಂದೇನು ಹೇಳ್ಬೇಕು ಮುಂದೇನು ಹೇಳ್ಬೇಕು ಯುವ ಮುಖಂಡರು ಈ ಒಂದು ಕಾತ್ರಿಕಿ ನದಿ ಪ್ರಾಂತ್ಯದಲ್ಲಿ ನಾವು ಬಂದಿದ್ವಿ. ಈಗಾಗಲೇ ನಿಮಗೆ ಗೊತ್ತಿರಂಗೆ ಮೊನ್ನೆ ತಹಸೀಲ್ದಾರ್ ಅವರು ಏನು ಹೇಳಿದ್ರು 144 ಸೆಕ್ಷನ್ ಜಾರಿ ಮಾಡಿದ್ದೀನಿ, ನದಿ ಪಾತ್ರದಲ್ಲಿ ಯಾರು ತಿರುಗಾಡಂಗಿಲ್ಲ, ಯಾವುದೇ JCBಗಳು ತಿರುಗಾಡಂಗಿಲ್ಲ, ಕೆಲಸ ಮಾಡೋಂಗಿಲ್ಲ ಅಂತ ತಹಸೀಲ್ದಾರ್ ಹೇಳಿದ್ರು. ಆದರೆ ಇಲ್ಲಿ ಬಂದು ನಾವು ನೋಡಿದಾಗ ಇಲ್ಲಿ ಭಾಳಷ್ಟು ಜನಗಳು ಉಸುಗನ್ನು ಸ್ಟಾಕ್ ಮಾಡಿ ಟ್ರ್ಯಾಕ್ಟರ್ ಮುಖಾಂತರ ಹೊಡೆಯೋ ಕೆಲಸ ಮಾಡ್ತಾ ಇದ್ದಾರೆ. ಮುಂದೇನು ಹೇಳ್ಬೇಕು ಮುಂದೇನು ಹೇಳ್ಬೇಕು ಯುವ ಮುಖಂಡರು ಈ ಒಂದು ಕಾತ್ರಿಕಿ ನದಿ ಪ್ರಾಂತ್ಯದಲ್ಲಿ ನಾವು ಬಂದಿದ್ವಿ. ಈಗಾಗಲೇ ನಿಮಗೆ ಗೊತ್ತಿರಂಗೆ ಮೊನ್ನೆ ತಹಸೀಲ್ದಾರ್ ಅವರು ಏನು ಹೇಳಿದ್ರು 144 ಸೆಕ್ಷನ್ ಜಾರಿ ಮಾಡಿದ್ದೀನಿ, ನದಿ ಪಾತ್ರದಲ್ಲಿ ಯಾರು ತಿರುಗಾಡಂಗಿಲ್ಲ, ಯಾವುದೇ JCBಗಳು ತಿರುಗಾಡಂಗಿಲ್ಲ, ಕೆಲಸ ಮಾಡೋಂಗಿಲ್ಲ ಅಂತ ತಹಸೀಲ್ದಾರ್ ಹೇಳಿದ್ರು. ಆದರೆ ಇಲ್ಲಿ ಬಂದು ನಾವು ನೋಡಿದಾಗ ಇಲ್ಲಿ ಭಾಳಷ್ಟು ಜನಗಳು ಉಸುಗನ್ನು ಸ್ಟಾಕ್ ಮಾಡಿ ಟ್ರ್ಯಾಕ್ಟರ್ ಮುಖಾಂತರ ಹೊಡೆಯೋ ಕೆಲಸ ಮಾಡ್ತಾ ಇದ್ದಾರೆ. ಮುಂದೇನು ಹೇಳ್ಬೇಕು ಮುಂದೇನು ಹೇಳ್ಬೇಕು ಯುವ ಮುಖಂಡರು ಈ ಒಂದು ಕಾತ್ರಿಕಿ ನದಿ ಪ್ರಾಂತ್ಯದಲ್ಲಿ ನಾವು ಬಂದಿದ್ವಿ. ಈಗಾಗಲೇ ನಿಮಗೆ ಗೊತ್ತಿರಂಗೆ ಮೊನ್ನೆ ತಹಸೀಲ್ದಾರ್ ಅವರು ಏನು ಹೇಳಿದ್ರು 144 ಸೆಕ್ಷನ್ ಜಾರಿ ಮಾಡಿದ್ದೀನಿ, ನದಿ ಪಾತ್ರದಲ್ಲಿ ಯಾರು ತಿರುಗಾಡಂಗಿಲ್ಲ, ಯಾವುದೇ JCBಗಳು ತಿರುಗಾಡಂಗಿಲ್ಲ, ಕೆಲಸ ಮಾಡೋಂಗಿಲ್ಲ ಅಂತ ತಹಸೀಲ್ದಾರ್ ಹೇಳಿದ್ರು. ಆದರೆ ಇಲ್ಲಿ ಬಂದು ನಾವು ನೋಡಿದಾಗ ಇಲ್ಲಿ ಭಾಳಷ್ಟು ಜನಗಳು ಉಸುಗನ್ನು ಸ್ಟಾಕ್ ಮಾಡಿ ಟ್ರ್ಯಾಕ್ಟರ್ ಮುಖಾಂತರ ಹೊಡೆಯೋ ಕೆಲಸ ಮಾಡ್ತಾ ಇದ್ದಾರೆ. ಮುಂದೇನು ಹೇಳ್ಬೇಕು
ಯುವ ಮುಖಂಡರು ಈ ಒಂದು ಕಾತ್ರಿಕಿ ನದಿ ಪ್ರಾಂತ್ಯದಲ್ಲಿ ನಾವು ಬಂದಿದ್ವಿ. ಈಗಾಗಲೇ ನಿಮಗೆ ಗೊತ್ತಿರಂಗೆ ಮೊನ್ನೆ ತಹಸೀಲ್ದಾರ್ ಅವ್ರು ಏನಾದ್ರು 144 ಸೆಕ್ಷನ್ ಜಾರಿ ಮಾಡಿದ್ದೀನಿ, ನದಿ ಪಾತ್ರದಲ್ಲಿ ಯಾರು ತಿರುಗಾಡಂಗಿಲ್ಲ, ಯಾವುದೇ JCBಗಳು ತಿರುಗಾಡಂಗಿಲ್ಲ, ಕೆಲಸ ಮಾಡಂಗಿಲ್ಲ ಅಂತ ತಹಸೀಲ್ದಾರ್ ಹೇಳಿದ್ರು. ಆದರೆ ಇಲ್ಲಿ ಬಂದು ನಾವು ನೋಡಿದಾಗ ಇಲ್ಲಿ ಭಾಳಷ್ಟು ಜನಗಳು ಉಸುಗನ್ನು ಸ್ಟಾಕ್ ಮಾಡಿ ಟ್ರ್ಯಾಕ್ಟರ್ ಮುಖಾಂತರ ಹೊಡೆಯೋ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೇನು ಹೇಳ್ಬೇಕು ಸಾಕ್ಷಿ ಇನ್ನೇನು ಹೇಳ್ಬೇಕು ಸಾಕ್ಷಿ ಯುವ ಮುಖಂಡರು ಈ ಒಂದು ಕಾತ್ರಿಕಿ ನದಿ ಪ್ರಾಂತ್ಯದಲ್ಲಿ ನಾವು ಬಂದಿದ್ವಿ. ಈಗಾಗಲೇ ನಿಮಗೆ ಗೊತ್ತಿರಂಗೆ ಮೊನ್ನೆ ತಹಸೀಲ್ದಾರ್ ಅವ್ರು ಏನಾದ್ರು 144 ಸೆಕ್ಷನ್ ಜಾರಿ ಮಾಡಿದ್ದೀನಿ, ನದಿ ಪಾತ್ರದಲ್ಲಿ ಯಾರು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲು ಮಾನ್ವೀಯ ಬಿಜೆಪಿ ಮುಖಂಡರಾದಂತಹ ಸುಧಾಕರ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸುಧಾಕರ್ ಅವರೇ, ಹೇಳಿ ಏನಿರ್ಬೋದು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ. ಏನಕ್ಕೆ ಅಂತಂದ್ರೆ ರಾಯಚೂರಲ್ಲೇ ಈ ತರ ಮರಳು ದಂಧೆ ಹೆಚ್ಚಾಗಿ ನಡೀತಾ ಇರೋದು, ಇದಕ್ಕೂ ಮುಂಚೆನೂ ಕೂಡ ಸುದ್ದಿ ಮಾಡಿದ್ವಿ. ಆದೇಶ ಹೊರಡಿಸಿ ಕೂಡುವ ಇದ್ರ ಬಗ್ಗೆ ಏನು ಕ್ರಮ ಕೈಗೊಂಡಿಲ್ಲ ಅನ್ನೋದಾದ್ರೆ ಪದೇ ಪದೇ ನಡೀತಾರೆ. ಏನಿರ್ಬೋದು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ಇದು ಒಂದು ಖನಿಜ ಇಲಾಖೆ ಅಧಿಕಾರಿಗಳು, ಮೈನ್ಸ್ ಅಂಡ್ ಜಿಯಾಲಜಿ ಅಧಿಕಾರಿಗಳು, ತಾಲೂಕು ಆಡಳಿತ, ಈ ಕಂದಾಯ ಇಲಾಖೆ ಅಧಿಕಾರಿಗಳು ಎಲ್ಲರೂ ಸೇರ್ಕೊಂಡು ಮಾಡ್ತಾ ಇರ್ತಕ್ಕಂತ ಒಂದು ನಾಟಕ ಇದು. ಸುಮ್ನೆ ಇದು 144 ಅನ್ನೋದು ಜನರಿಗೆ ಸುಮ್ನೆ ಏನೋ ಕ್ರಮ ತಗೊಳ್ಳೋಣ ಅಂತ ಗೊತ್ತಾಗ್ಲಿಕ್ಕೆ ಮಾಡಿದಂತ ನಾಟಕ ಇದು. ಯಾವುದೇ ತರದ ನಿಯಂತ್ರಣ ಮರಳಿನ ಮೇಲಿಲ್ಲ. ಆ ಸಂಪತ್ತು, ಖನಿಜ ಸಂಪತ್ತು ಅನ್ನೋದು ಅಪಾರವಾಗಿ ಲೂಟಿ ಮಾಡ್ತಾ ಇದ್ದಾರೆ. ಅಲ್ಲಿ ಕೂಡ ಮಾಮೂಲಿ ಕೂಡ ಫಿಕ್ಸ್ ಆಗಿದೆ ಅಂತ ಹೇಳ್ತಾರೆ. ಒಂದು ಟ್ಯಾಕ್ಟ್ರಿ ಒಂದು ತಿಂಗಳಿಗೆ 15,000 ಮಾಮೂಲಿ ಫಿಕ್ಸ್ ಆಗಿದೆ. ಆ ತರ ಒಂದು ಮಾಮೂಲಿ ಫಿಕ್ಸ್ ಮಾಡ್ಕೊಂಡು ಅದು ಯಾರಿಗೆ ಕೊಡ್ತಾರ ಮಾಮೂಲಿ ಗೊತ್ತಾಗ್ತಾ ಇಲ್ಲ. ನನಗೆ ಇದು ಸ್ವತಃ ಟ್ಯಾಕ್ಟರ್ದವರೇ ಹೇಳಿರೋಂತ ಮಾತುಗಳಿದೆಲ್ಲ. ಈ ರೀತಿಯಾಗಿ ಅಮೂಲ್ಯವಾದ ನೈಸರ್ಗಿಕ ಅರಣ್ಯ ನಮ್ಮ ನದಿ ಸಂಪತ್ತು ಮರಳನ್ನು ಲೂಟಿ ಮಾಡ್ತಾ ಇರೋದು ನಿಜವಾಗಿ ಕೂಡ ಖಂಡನೀಯ. ಇದು ಸರ್ಕಾರ ಕಣ್ಣಿದ್ರು ಕೂಡ ಕಣ್ಮುಚ್ಚಿ ಕುಳಿತ ಈ ರೀತಿಯಾಗಿ ಅಧಿಕಾರಿಗಳ ಕೆಲಸಕ್ಕೆ ಬೆಂಬಲ ನೀಡತಕ್ಕಂತ ಒಂದು ಕೆಲಸ ಮಾಡ್ತಾ ಇದೆ. ಇದು ಇದ್ರ ಬಗ್ಗೆ ಸೂಕ್ತ ತನಿಖೆ ಆಗ್ಬೇಕು. ತಪ್ಪಿತಸ್ಥ ಅಧಿಕಾರಿಗಳು ಇದಕ್ಕೆ ಅಧಿಕಾರಿಗಳು ಗಮನಕ್ಕೆ ಬಂದಿದ್ದು ಕೂಡ ಏನಕ್ಕೆ ಅವರು ಯಾವುದೇ ತರ ಕ್ರಮ ಕೈಗೊಳ್ತಾ ಇಲ್ಲ? ಈಗ ಅವರು ಯಾವುದೋ ಒಂದು ಒತ್ತಡಕ್ಕೆ ಸಿಲುಕಾಕೊಂಡಾರ, ಅಧಿಕಾರದ ಆಮಿಷ ಇರ್ಬೋದು. ಹಾಗಾದ್ರೆ ರಾಜಕೀಯ ಷಡ್ಯಂತ್ರ ಅಥವಾ ಹುನ್ನಾರ ಏನಾದ್ರೂ ನಡೀತಿರ್ಬೋದಾ? ಖಂಡಿತವಾಗಿಯೂ ಕೂಡ ಅಷ್ಟು ರಾಜಕೀಯ ಬೆಂಬಲ ಇಲ್ಲದೆ ಇವ್ರು ಯಾರು ಕೂಡ ಮಾಡಂತ ಸಾಹಸ ಇವ್ರಿಗೆ ಆಗುದಿಲ್ಲ. ಏನಾದ್ರೆ ರಾಜಕೀಯದವರೇ ಇವ್ರನ್ನ ಉಳಿಸೋದು, ರಾಜಕೀಯದವರೇ ಇವ್ರಿಗೆ ಬೆನ್ನೆಲುಬಾಗಿ ನಿಂದಿರೋದು. ಹಾಗಾದ್ರೆ ಇದಂದ್ರೆ ನಿಲ್ಲೋದೇ ಇಲ್ಲ ಅಂತನಾ? ನಿಲ್ಲೋದೇ ಇಲ್ಲ, ಸಾಧ್ಯವೇ ಇಲ್ಲ. ಇದು ಸರ್ಕಾರ ಕೂಡ ಇದು ಅನಿಯಂತ್ರಣೀಯ ಆಗಿಬಿಟ್ಟದ. ಇದು ಅವ್ರ ಕೈಲಿ ಕೂಡ ಏನಿಲ್ಲ, ದುಡ್ಡಿನ ಲಾಭಿ ಮುಂದ ಯಾವ್ದು ಕೂಡ ನಿಯಂತ್ರಣ ಮಾಡಕ ಸಾಧ್ಯ ಆಗ್ತಾ ಇರುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದಂದೇ ನಿಮ್ಮ ಮುಂದಿನ ಹೋರಾಟ ಏನು ಈ ವಿಷಯಕ್ಕೆ ಸಂಬಂಧಿಸಿದಂತೆ? ನಮಗೆ ಮುಂದಿನ ಹೋರಾಟ ಬಹಳ ಉಗ್ರವಾಗಿ ನಾವು ಪ್ರತಿಯೊಂದು ಕೂಡ ನ್ಯಾಯಾಲಯವನ್ನು ಆಶ್ರಯ ಮಾಡ್ಬೇಕಂತ ಒಂದು ಅನಿವಾರ್ಯತೆ ನಿರ್ಮಾಣ ಆಗಿದೆ. ಈಗ ಪ್ರತಿಯೊಂದು ಕೆಲಸಕ್ಕೂ ಕೂಡ ನ್ಯಾಯಾಲಯವೇ ಮಧ್ಯಪ್ರವೇಶ ಮಾಡ್ಬೇಕಾಗಿರುವಂತ ಅನಿವಾರ್ಯತೆ ಸೃಷ್ಟಿಯಾಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ನಾವು ರಾಸ್ತಾರೋಕ ಮಾಡ್ತೀವಿ, ಧರಣಿಗಳು ಮಾಡ್ತೀವಿ. ಇನ್ನ ಅದಕ್ಕೂ ಕೂಡ ತೆಗೆದೇ ಇದ್ರೆ ನಾವು ಅನಿವಾರ್ಯವಾಗಿ ನ್ಯಾಯಾಲಯ ಮೊರೆ ಹೋಗ್ಬೇಕಾಗ್ತದೆ. ಪುನಃ ಏನಾದ್ರು ದಂಡಾಧಿಕಾರಿ ಭೀಮರಾಯ್ ಅವ್ರ ಮಾತಾಡ್ಸಿದ್ರ ಈ ವಿಷಯಕ್ಕೆ ಸಂಬಂಧಿಸಿದಂತೆ? ಅವ್ರ ಏನ್ ರಿಯಾಕ್ಟ್ ಮಾಡಿದ್ರು ಸರ್? ಚೇಂಬರ್ ಗೆ ಮಾತಾಡಕ್ ಹೋದ್ರೆ ಭೀಮರಾಯ್ ಅವ್ರು ಕುಂದ್ರದೇ ಇಲ್ಲ ಅವ್ರ ಚೇರಿಗೆ. ನಮ್ಮ ನೋಡಿ ಎದ್ದಂತ ಬರ್ತಾರ. VC ಆದ, SIR ಆದ, ಸೆನ್ಸಸ್ ಆದ, DC ಮೀಟಿಂಗ್ ಆದ. ಇದ್ರಲ್ಲೇ ಸಾಕಷ್ಟು ಕಾಲಹರಣ ಇವರಿಗೆ. ಜವಾನಕ್ಕೆ DC ಮೀಟಿಂಗು, VC ಮೀಟಿಂಗು, SIR ಕೆಲಸ
ಅದ್ಯಾವ ಸುಮ್ನೆ ಡೊಂಬರ ಆಟಕ್ ಮಾಡಿದಂಗ ಅದ್ಯಾವ್ದೋ ವಿದ್ಯಾರ್ಥಿಗಳ ಮನೆಗೋದಿ ಹಾಸ್ಟೆಲ್ಗಳಾಗ ನೋಡಿದ್ರೆ ಕಾಣದ ಬಿದ್ದಾರೆ ಹುಡುಗರು ಕೂಳಿಂದ ಅಲ್ಲಿಗೆ ಹೋಗೋದಲ್ಲ. ಏನೋ ಮೀಟಿಂಗ್ ಏನಪ್ಪಾ ಹೇಳಿ ಎದ್ದು ಹೋಗ್ತಾರೆ. ಚೇಂಬರ್ ಅಲ್ಲಿ ಸಿಗುದೇ ಇಲ್ಲ ಇವ್ರು. ಒಂದು 10 ನಿಮಿಷ ಕುಂತು ಮಾತಾಡೋಷ್ಟು ಸೌಜನ್ಯ ಕೂಡ ಇಲ್ಲ ಅವ್ರಿಗೆ. ಇರ್ಲಿ ನಾವು ಕೂಡ ದಂಡಾಧಿಕಾರಿ ಭೀಮರಾಯ್ ಅವರ ದೃಷ್ಟಿಗೆ ತರ್ತೀವಿ ಈ ವಿಷಯ. ಧನ್ಯವಾದ. ನಾವು ಬಂದಿದ್ವಿ. ಈಗಾಗಲೇ ನಿಮಗೆ ಗೊತ್ತಿರಂಗೆ ಮೊನ್ನೆ ತಹಸೀಲ್ದಾರ್ ಅವ್ರು ಏನಾದ್ರು 144 ಸೆಕ್ಷನ್ ಜಾರಿ ಮಾಡಿದ್ದೀನಿ. ನದಿ ಪಾತ್ರದಲ್ಲಿ ಯಾರು ತಿರುಗಾಡಂಗಿಲ್ಲ, ಯಾವುದೇ JCBಗಳು ತಿರುಗಾಡಂಗಿಲ್ಲ, ಕೆಲಸ ಮಾಡಂಗಿಲ್ಲ ಅಂತ ತಹಸೀಲ್ದಾರ್ ಹೇಳಿದ್ರು. ಆದರೆ ಇಲ್ಲಿ ಬಂದು ನಾವು ನೋಡಿದಾಗ ಇಲ್ಲಿ ಭಾಳಷ್ಟು ಜನಗಳು ಉಸುಗನ್ನ ಸ್ಟಾಕ್ ಮಾಡಿ ಟ್ರ್ಯಾಕ್ಟರ್ ಮುಖಾಂತರ ಹೊಡೆಯೋ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೇನು ಹೇಳ್ಬೇಕು ಸಾಕ್ಷಿ ಇನ್ನೇನು ಹೇಳ್ಬೇಕು ಸಾಕ್ಷಿ ಯುವ ಮುಖಂಡರು ಈ ಒಂದು ಕಾತ್ರಿಕಿ ನದಿ ಪ್ರಾಂತ್ಯದಲ್ಲಿ ನಾವು ಬಂದಿದ್ವಿ. ಈಗಾಗಲೇ ನಿಮಗೆ ಗೊತ್ತಿರಂಗೆ ಮೊನ್ನೆ ತಹಸೀಲ್ದಾರ್ ಅವ್ರು ಏನಾದ್ರು 144 ಸೆಕ್ಷನ್ ಜಾರಿ ಮಾಡಿದ್ದೀನಿ. ನದಿ ಪಾತ್ರದಲ್ಲಿ ಯಾರು ತಿರುಗಾಡಂಗಿಲ್ಲ, ಯಾವುದೇ JCBಗಳು ತಿರುಗಾಡಂಗಿಲ್ಲ, ಕೆಲಸ ಮಾಡಂಗಿಲ್ಲ ಅಂತ ತಹಸೀಲ್ದಾರ್ ಹೇಳಿದ್ರು. ಆದರೆ ಇಲ್ಲಿ ಬಂದು ನಾವು ನೋಡಿದಾಗ ಇಲ್ಲಿ ಭಾಳಷ್ಟು ಜನಗಳು ಉಸುಗನ್ನ ಸ್ಟಾಕ್ ಮಾಡಿ ಟ್ರ್ಯಾಕ್ಟರ್ ಮುಖಾಂತರ ಹೊಡೆಯೋ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೇನು ಹೇಳ್ಬೇಕು ಸಾಕ್ಷಿ ಇನ್ನೇನು ಹೇಳ್ಬೇಕು ಸಾಕ್ಷಿ ಯುವ ಮುಖಂಡರು ಈ ಒಂದು ಕಾತ್ರಿಕಿ ನದಿ ಪ್ರಾಂತ್ಯದಲ್ಲಿ ನಾವು ಬಂದಿದ್ವಿ. ಈಗಾಗಲೇ ನಿಮಗೆ ಗೊತ್ತಿರಂಗೆ ಮೊನ್ನೆ ತಹಸೀಲ್ದಾರ್ ಅವ್ರು ಏನಾದ್ರು 144 ಸೆಕ್ಷನ್ ಜಾರಿ ಮಾಡಿದ್ದೀನಿ. ನದಿ ಪಾತ್ರದಲ್ಲಿ ಯಾರು ತಿರುಗಾಡಂಗಿಲ್ಲ, ಯಾವುದೇ JCBಗಳು ತಿರುಗಾಡಂಗಿಲ್ಲ, ಕೆಲಸ ಮಾಡಂಗಿಲ್ಲ ಅಂತ ತಹಸೀಲ್ದಾರ್ ಹೇಳಿದ್ರು. ಆದರೆ ಇಲ್ಲಿ ಬಂದು ನಾವು ನೋಡಿದಾಗ ಇಲ್ಲಿ ಭಾಳಷ್ಟು ಜನಗಳು ಉಸುಗನ್ನ ಸ್ಟಾಕ್ ಮಾಡಿ ಟ್ರ್ಯಾಕ್ಟರ್ ಮುಖಾಂತರ ಹೊಡೆಯೋ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೇನು ಹೇಳ್ಬೇಕು ಸಾಕ್ಷಿ ಇನ್ನೇನು ಹೇಳ್ಬೇಕು ಸಾಕ್ಷಿ ಯುವ ಮುಖಂಡರು ಈ ಒಂದು ಕಾತ್ರಿಕಿ ನದಿ ಪ್ರಾಂತ್ಯದಲ್ಲಿ ನಾವು ಬಂದಿದ್ವಿ. ಈಗಾಗಲೇ ನಿಮಗೆ ಗೊತ್ತಿರಂಗೆ ಮೊನ್ನೆ ತಹಸೀಲ್ದಾರ್ ಅವ್ರು ಏನಾದ್ರು 144 ಸೆಕ್ಷನ್ ಜಾರಿ ಮಾಡಿದ್ದೀನಿ. ನದಿ ಪಾತ್ರದಲ್ಲಿ ಯಾರು ತಿರುಗಾಡಂಗಿಲ್ಲ, ಯಾವುದೇ JCBಗಳು ತಿರುಗಾಡಂಗಿಲ್ಲ, ಕೆಲಸ ಮಾಡಂಗಿಲ್ಲ ಅಂತ ತಹಸೀಲ್ದಾರ್ ಹೇಳಿದ್ರು. ಆದರೆ ಇಲ್ಲಿ ಬಂದು ನಾವು ನೋಡಿದಾಗ ಇಲ್ಲಿ ಭಾಳಷ್ಟು ಜನಗಳು ಉಸುಗನ್ನ ಸ್ಟಾಕ್ ಮಾಡಿ ಟ್ರ್ಯಾಕ್ಟರ್ ಮುಖಾಂತರ ಹೊಡೆಯೋ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೇನು ಹೇಳ್ಬೇಕು ಸಾಕ್ಷಿ ಇನ್ನೇನು ಹೇಳ್ಬೇಕು ಸಾಕ್ಷಿ
ಯುವ ಮುಖಂಡರು ಈ ಒಂದು ಕಾತ್ರಿಕಿ ನದಿ ಪ್ರಾಂತ್ಯದಲ್ಲಿ ನಾವು ಬಂದಿದ್ವಿ. ಈಗಾಗಲೇ ನಿಮಗೆ ಗೊತ್ತಿರಂಗೆ ಮೊನ್ನೆ ಯುವ ಮುಖಂಡರು ಈ ಒಂದು ಕಾತ್ರಿಕಿ ನದಿ ಪ್ರಾಂತ್ಯದಲ್ಲಿ ನಾವು ಬಂದಿದ್ವಿ. ಈಗಾಗಲೇ ನಿಮಗೆ ಗೊತ್ತಿರಂಗೆ ಮೊನ್ನೆ ತಹಸೀಲ್ದಾರ್ ಅವ್ರು ಏನು ಹೇಳಿದ್ರು, 144 ಸೆಕ್ಷನ್ ಜಾರಿ ಮಾಡಿದ್ದೀನಿ, ನದಿ ಪಾತ್ರದಲ್ಲಿ ಯಾರು ತಿರುಗಾಡಂಗಿಲ್ಲ, ಯಾವುದೇ JCBಗಳು ತಿರುಗಾಡಂಗಿಲ್ಲ, ಕೆಲಸ ಮಾಡೋಂಗಿಲ್ಲ ಅಂತ ತಹಸೀಲ್ದಾರ್ ಹೇಳಿದ್ರು. ಆದರೆ ಇಲ್ಲಿ ಬಂದು ನಾವು ನೋಡಿದಾಗ ಇಲ್ಲಿ ಭಾಳಷ್ಟು ಜನಗಳು ಉಸುಗನ್ನು ಸ್ಟಾಕ್ ಮಾಡಿ ಟ್ರ್ಯಾಕ್ಟರ್ ಮುಖಾಂತರ ಹೊಡೆಯೋ ಕೆಲಸ ಮಾಡ್ತಾ ಇದ್ದಾರೆ. ಇದು ಕಾನೂನು ಉಲ್ಲಂಘನೆ. ತಹಸೀಲ್ದಾರ್ ಏನು ಕೊಟ್ಟಂಥ ಹೇಳಿಕೆಗಳೆಲ್ಲ ಗಾಳಿಗೆ ತೂರ್ಯಾವ. ಯಾವುದೇ ಇಲ್ಲಿ ಸರಿಯಾದ ಆಡಳಿತ ಸರಿಯಾಗಿ ಕೆಟ್ಟೋಗಿದೆ ಆಡಳಿತ. ಅದು ಆಡಳಿತ ಅಂತ ಏನು ಉಳಿದಿಲ್ಲ. ಇದು ಊರು ಪಕ್ಕದಲ್ಲಿ ಅಲ್ಲಿ ಉಸುಗು ಸ್ಟಾಕ್ ಆಡೋದಲ್ಲಿ ಅಲ್ಲಿ ಚೆಕ್ ಡ್ಯಾಮ್ ಆಗ್ತಾ ಇಲ್ಲ, ಏನಾಗ್ತಾ ಇಲ್ಲ. ಇದರಿಂದ ಭಾಳ ತೊಂದರೆ ಆಗ್ಯದ. ಈ ತಮ್ಮ ನಿಯಮವನ್ನು ಗಾಳಿಗೆ ತೂರಿ ಈ ನಮ್ಮ ತಹಸೀಲ್ದಾರ್ ಅವರು ಬೇರೆ ಪತ್ರಿಕೆಯಲ್ಲಿ ಹೇಳಿಕೆ ಆಗಿದೆ. ಇಲ್ಲಿ ಯಾವುದೇ ರೀತಿಯಲ್ಲಿ ನದಿ ಪಾತ್ರದಲ್ಲಿ ಒಬ್ಬ ಪೊಲೀಸ್ ಸಿಬ್ಬಂದಿಯೂ ಇಲ್ಲ, ಒಬ್ಬ ಸರ್ಕಾರಿ ಆಡಳಿತ ಮಾಡುವಂಥ ಅಧಿಕಾರಿಯೂ ಇಲ್ಲ. ಎಲ್ಲ ಕುಲ್ಲ ಅಂಧ ದರ್ಬಾರ್, ಹೇಳುವವರು ಇಲ್ಲ ಕೇಳುವವರಿಲ್ಲ. ಈಗಾಗಲೇ ನೋಡಿದ್ದೀರಿ ಎಲ್ಲ ಪುಟ್ಟಿಗಳು ಚಲಿಕೆಗಳು ಮುಖಾಂತರ ಅಲ್ಲಿ ಸ್ಟಾಕ್ ಮಾಡ್ತಾ ಇದ್ದಾರೆ ಉಸುಗಳು. ಇದಾದರೆ ಹಿಂಗಾದರೆ ಜನಪ್ರತಿನಿಧಿಗಳು ನೀವೇನು ಮಾಡ್ತಾ ಇದ್ದೀರಿ? ನೀವು ಅಧಿಕಾರಿಗಳು ನೀವೇನು ಮಾಡ್ತಾ ಇದ್ದೀರಿ? ಬೇರೆ ಪತ್ರಿಕೆಗೆ ಸೀಮಿತನಾ? ಇದು ಭಾಳ ಯಕ್ಷ ಪ್ರಶ್ನೆ ಕಾಣ್ತಾ ಇದೆ. ದಯವಿಟ್ಟು ಈ ಗಣಿ ಭೂವಿಜ್ಞಾನ ಇಲಾಖೆಯವರು ಇದನ್ನು ಸೀರಿಯಸ್ ತಗೋಬೇಕು. ಈ ಒಂದು ಯಾರು ತಪ್ಪಿಸ್ತರ ವಿರುದ್ಧ ಕ್ರಮ ಕೈಗೊಳ್ಬೇಕಂತ ಈ ಮೂಲಕ ಹೇಳ್ತಾ ಇದ್ದೀನಿ ನಾನು. 144 ಸೆಕ್ಷನ್ ಬೆಲೆ ಇದೆನಾ ಇಲ್ವಾ? ಅದು ಏನು ಬೆಲೆ ಇಲ್ಲ, ಗಾಳಿ ತೂರ್ಯಾರ, ನಿಯಮಗಳನ್ನು ಗಾಳಿ ತೂರ್ಯಾರ. ಈ ಪೊಲೀಸ್ ಸಿಬ್ಬಂದಿ ಆಗಲಿ ತಹಸೀಲ್ದಾರ್ ಆಗಲಿ ಎಲ್ಲ ನಿಯಮವನ್ನು ಗಾಳಿ ತೂರ್ಯಾರ. ಯಾವುದೋ ಒಬ್ಬರು ಪತ್ರಕರ್ತರು ಕಣ್ ತೆರೆಸೋ ಕೆಲಸ ಮಾಡಿದ್ರು ಸಹ ಅವ್ರ ನಿಯಮ ಬೇರೆ ಪತ್ರಿಕೆಯಲ್ಲಿ ಹೇಳೋ ಮುಖಾಂತರ ಹೇಳಿದ್ರು ವಿನಃ ಇಲ್ಲಿ ನದಿ ದಂಡದಲ್ಲಿ ನೋಡಿದ್ರೆ ಎಗ್ಗಿಲ್ಲದೆ ರಾಜರೋಷವಾಗಿ ಉಸುಗನ್ನ ಇಲ್ಲಿ ಸ್ಟಾಕ್ ಮಾಡೋ ಕೆಲಸ ನಡೀತಾ ಇದೆ. ಅಲ್ಲ ಸರ್ ಏನಂತಂದ್ರೆ ಖನಿಜ ಸಂಪತ್ತು ಲೂಟಿ ಮಾಡ್ತಾ ಇದ್ದಾರೆ. 144 ಸೆಕ್ಷನ್ ಜಾರಿ ಆಗಿದೆ ಅಂತ ಹೇಳ್ತಾರೆ. ಇಷ್ಟೊಂದಿದ್ದಾರೆ ಒಂದು ನದಿ ಪಾತ್ರದಲ್ಲಿರ್ತಕ್ಕಂಥ ತಹಸೀಲ್ದಾರ್ ಭೀಮರಾಯ್ ಅವರ ಆದೇಶಕ್ಕೆ ಏನಾದರೂ ಯಾಕೆ ಬೆಲೆ ಕೊಡ್ತಾ ಇಲ್ಲ? ಯಾಕಂದ್ರೆ ಮರಳು ಕದಿಮೂರು ಏನೋ ಅಧಿಕಾರಿಗಳು ಒಂದು ರೀತಿಯಲ್ಲಿ ಬೆಲೆ ಕೊಡ್ತಾ ಇಲ್ಲ, ಎಲ್ಲಿಗೆ ಬಂದಿದೆ ಸರ್ಕಾರ? ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ರಾಜಕಾರಣಿಗಳ ಒತ್ತಡ ಅಂತ ನಾವು ಹೇಳ್ಬೋದು. ತಹಸೀಲ್ದಾರ್ ಅವರು ಏನು ಮಾಡ್ತಾರೆ, ಅವ್ರು ನಾನು 144 ಸೆಕ್ಷನ್ ಜಾರಿ ಮಾಡೀನಿ ಅಲ್ಲಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇಲ್ಲಿ ಒಬ್ಬ ಕುಲಕರ್ಣಿಯವನು ಇಲ್ಲ, ಗಿರಿದವರಿಲ್ಲ, ಈ ಸಂಬಂಧಪಟ್ಟ ಅಧಿಕಾರಿಗಳು ಯಾರೂ ಇಲ್ಲ ಇಲ್ಲಿ. ಹೀಗಾಗಿ ಲೂಟಿ ಅಂತೂ ಎಗ್ಗಿಲ್ದ ಸಾಕ್ತಾ ಇದೆ. 144 ಸೆಕ್ಷನ್ಗೆ ಜೀವ ಇದೆನಾ ಇಲ್ವಾ? ಇಲ್ಲ ಅಂತ ಆಗಿದೆ. ಈಗ ಬೇರೆ ಪತ್ರಿಕೆಯಲ್ಲಿ ಆಗಿದೆ ಅದು 144 ಸೆಕ್ಷನ್. ನಿಮ್ಗೆ ಯಾರು ಮಾಹಿತಿ ಕೊಟ್ಟರು? ಇಲ್ಲಿ ನೋಡ್ರಿ ಮರಳು ದಂಧೆ ಹಗಲು ರಾತ್ರಿ ನಡೀತಾ ಇದೆ ಅಂತೇಳಿ ಮಾಹಿತಿ ಕೊಟ್ಟರು, ನೀವು ಬಂದ್ರಿ ವಿಸಿಟ್ ಮಾಡಿದ್ರಿ. ಹೌದು, ಅಂದ್ರೆ ಇಲ್ಲಿ ನಡೀತಾ ಇದ್ರೆ ಅಂಧ ದರ್ಬಾರ್. ಅಲ್ಲಿ ನೋಡ್ರಿ ಮಿನಿಮಮ್ ಒಂದು 15-20 ಜನ ಗುಂಪು ಕಟ್ಟಿಕೊಂಡು ಚಲಿಕೆ ಪುಟ್ಟಿಗಳು ಮುಖಾಂತರ ಈಗ ಮುಸುಗನ್ನು ಸ್ಟಾಕ್ ಮಾಡಿ ಟ್ರಾಕ್ಟರ್ಗೆ ಸಾಗಿಸ್ತಾ ಇದ್ದಾರೆ. ಈಗ ನಾವು ಬಂದಿವಂತ ಅವ್ರ ಗ್ರಾಮಸ್ಥರೇನು ದೂರ ಕೊಟ್ಟಿದ್ರಲ್ರಿ? ಹೌದು, ಗ್ರಾಮಸ್ಥ ದೂರ ಕೊಟ್ಟೆ. ಸರ್ ನೀವೇ ತಹಸೀಲ್ದಾರ್ ಅವರು ಹೇಳಿದ್ರು 144 ಸೆಕ್ಷನ್ ಜಾರಿ ಮಾಡಿದ್ರು, ಆ ಥರ ಕಾನೂನು ಮಾಡಿ ಭಾಳ ಸ್ಟ್ರಿಕ್ಟ್ ಮಾಡಿವಿ, ಕಾನೂನು ತಪ್ಪಿಸ್ತಿರುತ್ತ ನಾವು ಕ್ರಮ ಕೈಗೊಳ್ತಂದ್ರಿ. ಏನೂ ಆಗಿಲ್ಲ. ಅದೆಲ್ಲ ಎಲ್ಲ ಸುಳ್ಳು ಹೇಳಿಕೆಗಳು. ಇದ್ರ ವಿರುದ್ಧ ತನಿಖೆ ಆಗಬೇಕಾಗಿತ್ತು. ಮುಂದೇನು ಹೇಳ್ಬೇಕು ಸಾಕ್ಷಿ?